ಅಯ್ಯೋ, ಟೊಮ್ಯಾಟೊ ಗಿಡದಲ್ಲಿ ಬಂದಿರೋ ಹೂವೆಲ್ಲ ಹೀಗೆ ಹಳದಿಯಾಗಿ ಉದ್ರಿ ಹೋಗ್ತಿದ್ಯಾ? ಒಳ್ಳೆ ಫಸಲ್ ಬರೋ ಟೈಮಲ್ಲಿ ಹೀಗಾದ್ರೆ ಯಾರಿಗೆ ತಾನೇ ಚಿಂತೆ ಆಗಲ್ಲ ಹೇಳಿ? ಆದ್ರೆ ಇನ್ಮುಂದೆ ಚಿಂತೆ ಮಾಡ್ಬೇಡಿ. ಬನ್ನಿ, ಯಾಕೆ ಹೀಗಾಗತ್ತೆ ಮತ್ತೆ ಇದಕ್ಕೆ ಸುಲಭವಾದ ಪರಿಹಾರಗಳು ಏನು ಅಂತೆ ನೋಡೋಣ. ಟೊಮೆಟೊ ಹೂವು ಉದ್ರೋಕೆ ಹಲವಾರು ಕಾರಣಗಳಿರ್ಬೋದು, ಆದ್ರೆ ಎಲ್ಲದರ ಬಗ್ಗೆ ತಲೆ ಕೆಡಿಸ್ಕೊಡೋದು ಬೇಡ. ಮುಖ್ಯವಾಗಿ ಒಂದು 5 ಕಾರಣಗಳಿವೆ. ಆ 5 ಕಾರಣಗಳನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಈ ಸಮಸ್ಯೆಯನ್ನ ಸುಲಭವಾಗಿ ಬಗೆಹರಿಸಬಹುದು. ಬನ್ನಿ, ಒಂದೊಂದಾಗಿ ನೋಡೋಣ. ಸರಿ, ಹಾಗಾದ್ರೆ ಮೊದಲನೇ ಕಾರಣ ಏನು ಅಂತ ನೋಡೋಣ ಬನ್ನಿ. ಅದುವೇ ವಾತಾವರಣ. ಅಂದ್ರೆ ಬಿಸಿಲು ಮತ್ತೆ ಚಳಿಯ ಏರುಪೇರು. ಇದು ನಮ್ಮ ಕೈಲಿ ಇಲ್ಲ ಅನ್ನೋದು ನಿಜ, ಆದ್ರೆ ಇದನ್ನ ನಿಭಾಯಿಸೋಕೆ ಖಂಡಿತವಾಗಿಯೂ ದಾರಿಯಿದೆ. ನೋಡಿ, ಬಿಸಿಲು ಜಾಸ್ತಿಯಾಗಿ ತಾಪಮಾನ 30 ಡಿಗ್ರಿಗಿಂತ ಮೇಲೆ ಹೋದ್ರೂ ಕಷ್ಟ, ಅಥವಾ ಚಳಿ ಜಾಸ್ತಿಯಾಗಿ 17 ಡಿಗ್ರಿಗಿಂತ ಕಡಿಮೆ ಆದ್ರೂ ಕಷ್ಟ. ಈ ಎರಡೂ ಸಮಯದಲ್ಲಿ ಟೊಮ್ಯಾಟೊ ಗಿಡಕ್ಕೆ ಒಂಥರ ಸುಸ್ತಾಗುತ್ತೆ. ಆ ಸುಸ್ತಿನಲ್ಲಿ ಅದಕ್ಕೆ ಹೂವುಗಳನ್ನ ಹಿಡಿದಿಟ್ಕೊಳ್ಳೋಕೆ ಶಕ್ತಿ ಇರಲ್ಲ, ಹಾಗಾಗಿ ಉದುರಿಸ್ಬಿಡುತ್ತೆ. ಹಾಗಾದ್ರೆ ಇದಕ್ಕೇನ್ ಮಾಡೋದು ಅಂತೀರಾ? ತುಂಬಾ ಬಿಸಿಲಿರುವಾಗ ಟೊಮ್ಯಾಟೊ ಹಾಕ್ತಿದ್ರೆ ಬಿಸಿಲು ತಡ್ಕೊಳ್ಳೋ ತಳಿಗಳನ್ನೇ ಆಯ್ಕೆ ಮಾಡ್ಕೋಬೇಕು. ಇನ್ನು ಚಳಿಗಾಲದ ಕಥೆ ಬಂದ್ರೆ ಇಬ್ಬನಿ ಬೀಳೋದ್ರಿಂದ ರೋಗಗಳು ಜಾಸ್ತಿ. ಅದನ್ನ ತಡೆಯೋಕೆ ಹೂವಿಗೆ ತೊಂದರೆ ಆಗದ ಹಾಗೆ ಹಗುರವಾದ ಶಿಲೀಂಧ್ರನಾಶಕವನ್ನ ಸ್ಪ್ರೇ ಮಾಡೋದು ಬುದ್ಧಿವಂತಿಕೆ. ಸರಿ, ಮೊದಲನೇ ಕಾರಣ ವಾತಾವರಣ ಆಯ್ತು. ಈಗ ಎರಡನೇ ಅತಿ ಮುಖ್ಯವಾದ ಕಾರಣಕ್ಕೆ ಬರೋಣ. ಅದುವೇ ನೀರು. ಅದರಲ್ಲೂ ಗಿಡ ಹೂ ಬಿಡೋ ಸಮಯದಲ್ಲಿ ನೀರನ್ನ ಹೆಚ್ಚು ಕಡಿಮೆ ಮಾಡದ ಹಾಗೆ ಸರಿಯಾಗಿ ನೋಡ್ಕೊಳ್ಳೋದು ಬಹಳ ಮುಖ್ಯ. ಇದು ಮನುಷ್ಯರ ತರಾನೇ, ಜಾಸ್ತಿ ತಿಂದ್ರೂ ಕಷ್ಟ, ತಿಂದಿದ್ರೂ ಕಷ್ಟ. ಗಿಡಕ್ಕೂ ಅಷ್ಟೇ. ನೀರು ಜಾಸ್ತಿಯಾಗಿ ಬುಡದಲ್ಲೇ ನಿಂತ್ಕೊಂಡ್ರೆ ಬೇರು ಕೊಳ್ತ್ಹೋಗುತ್ತೆ, ಗಿಡಕ್ಕೆ ಗೊಬ್ಬರ ತಗೊಳೋಕಾಗಲ್ಲ. ಅದೇ ನೀರು ಕಡಿಮೆ ಆದ್ರೆ ಬೇರು ಒಣಗಿ ಗಿಡ ಬಾಡಿ ಹೋಗುತ್ತೆ. ಈ ಎರಡೂ ಸಂದರ್ಭದಲ್ಲೂ ಪರಿಣಾಮ ಒಂದೇ, ಹೂವು ಉದುರು ಹೋಗೋದು. ಹಾಗಾದ್ರೆ ಸರಿದಾರಿ ಯಾವುದು? ನೀರು ಜಾಸ್ತಿನೂ ಆಗ್ಬಾರ್ದು, ಕಮ್ಮಿನೂ ಆಗ್ಬಾರ್ದು. ಗಿಡದ ಬೇರಿಗೆ ನೀರು ತಲುಪಬೇಕು, ಆದ್ರ ಬುಡದಲ್ಲಿ ಕೇಸರು ತರ ನಿಂತ್ಕೋಬಾರ್ದು. ಈ ಒಂದು ಲೆಕ್ಕಾಚಾರವನ್ನ ಸರಿಯಾಗಿಟ್ಕೊಂಡ್ರೆ ಹೂವು ಉದುರೋ ಸಮಸ್ಯೆಯನ್ನ ದೊಡ್ಡ ಮಟ್ಟದಲ್ಲಿ ಕಡಿಮೆ ಮಾಡಬಹುದು. ಸರಿ, ಈಗ ಮೂರನೇ ಕಾರಣಕ್ಕೆ ಬರೋಣ. ಅದು ಪೋಷಕಾಂಶಗಳು. ಮನುಷ್ಯರಿಗೆ ಊಟ ಸರಿಯಿಲ್ಲ ಅಂದ್ರೆ ನಿಶ್ಶಕ್ತಿಯಾಗುತ್ತಲ್ವಾ? ಗಿಡಕ್ಕೂ ಅಷ್ಟೇ. ಅದಕ್ಕೆ ಬೇಕಾದ ಗೊಬ್ಬರ ಅಂದ್ರೆ ಪೋಷಕಾಂಶಗಳು ಸಿಡ್ಲಿಲ್ಲ ಅಂದ್ರೆ ಹೂವನ್ನ ಕಾಯಾಗಿ ಮಾಡಕ್ಕೆ ಅದಕ್ಕೆ ಶಕ್ತಿನೇ ಇರಲ್ಲ. ಹೂ ಕಟ್ಟೋ ಆ ನಾಜೂಕ್ ಸಮಯದಲ್ಲಿ ಗಿಡಕ್ಕೆ ಒಂದು ಸ್ಪೆಷಲ್ ಶಕ್ತಿ ಬೇಕು. ಅದಕ್ಕೆ ಈ ಸಮುದ್ರಪಾಚಿಯಿಂದ ಮಾಡಿರೋ ಟಾನಿಕ್ಗಳು ಸಿಗುತ್ತಲ್ವಾ, ಅದು ತುಂಬಾ ಒಳ್ಳೇದು. ಇದು ಗಿಡಕ್ಕೆ ಬೇಕಾದ ಸಣ್ಣಪುಟ್ಟ ಪೋಷಕಾಂಶಗಳನ್ನು ಕೊಡುತ್ತೆ, ಗಿಡದ ಸುಸ್ತನ್ನ ಕಡಿಮೆ ಮಾಡುತ್ತೆ. ಆಗ ಹೂ ಚೆನ್ನಾಗಿ ಕಾಯ್ಕಟ್ಟುತ್ತೆ. ಇಲ್ಲಿ ಒಂದು ದೊಡ್ಡ ತಪ್ಪು ಮಾಡ್ತಾರೆ ಕೆಲವರು. ಅದನ್ನ ಮಾಡ್ಲೇಬಾರ್ದು. ಗಿಡ ಹೂವು ಬಿಟ್ಟಿರುವಾಗ ಅದಕ್ಕೆ ಜಾಸ್ತಿ ಯೂರಿಯಾ ಹಾಕೋಕ್ ಹೋಗ್ಬೇಡಿ. ಯಾಕಂದ್ರೆ ಯೂರಿಯಾ ಹಾಕಿದ್ರೆ ಏನಾಗತ್ತೆ ಅಂದ್ರೆ ಗಿಡ ಬರೀ ಸೊಂಪಾಗಿ ಎಲೆ ಮಾತ್ರ ಬಿಡುತ್ತೆ, ಹೂವು ಕಾಯಿ ಕಡೆ ಗಮನ ಕೊಡಲ್ಲ. ಸರಿ, ಈಗ ನಾಲ್ಕನೇ ಕಾರಣ ನೋಡೋಣ. ಅದೇ ಕೀಟ ಮತ್ತೆ ರೋಗಗಳ ಕಾಟ. ಇವು ಸೀದಾ ಹೂವಿನ ಮೇಲೆ ದಾಳಿ ಮಾಡಿ ಅದನ್ನ ಉದುರಿಸ್ಬಿಡ್ತವೆ. ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಶಿಲೀಂಧ್ರಗಳು ಹೂವಿನ ಮೇಲೆ ಕೂತು ಅದನ್ನ ಹಾಳ್ಮಾಡ್ತವೆ. ಇನ್ನು ರಸ ಹೀರುವ ಕೀಟಗಳು ಅಂದ್ರೆ ಅವು ಗಿಡದ ರಕ್ತನೇ ಹೀರ್ತವೆ. ಗಿಡದಲ್ಲಿ ಶಕ್ತಿನೇ ಇಲ್ಲ ಅಂದ್ಮೇಲೆ ಅದು ಹೂವುಗಳನ್ನ ಹೇಗ್ತಾನೆ ಉಳಿಸ್ಕೊಡುತ್ತೆ? ಇದಕ್ಕೆ ಏನ್ ಮಾಡ್ಬೇಕು? ಮೊದಲು ಸಮಸ್ಯೆ ಏನು ಅಂತ ಕರೆಕ್ಟಾಗಿ ನೋಡ್ಕೋಬೇಕು. ರೋಗನ, ಕೀಟನ ಅಂತ. ಆಮೇಲೆ ಒಂದ್ ವಿಷಯ ನೆನ್ಪಿಡಿ, ಹೂ ಇರೋವಾಗ ಜಾಸ್ತಿ ಪವರ್ ಇರೋ ಔಷಧಿ ಹೊಡಿಬಾರ್ದು, ಅದು ಹೂವನ್ನೇ ಸುಟ್ಟಾಕ್ಬೋದು. ಅದಕ್ಕೆ ಹಗುರವಾದ ಸೌಮ್ಯವಾದ ಔಷಧಿಗಳನ್ನೇ ಬಳಸಿ. ಸರಿ, ಈಗ ನಾವು ಕೊನೆಯ ಕಾರಣಕ್ಕೆ ಬಂದಿದ್ದೀವಿ. ಇದು ತುಂಬಾ ಜನಕ್ಕೆ ಗೊತ್ತೇ ಇರಲ್ಲ. ಯಾಕೆ ಹೂವು ಉದುರುತ್ತೆ ಅಂತ ತಲೆಕೆಡಿಸ್ಕೊಂಡಿರ್ತಾರೆ. ಅದೇ ಪರಾಗಸ್ಪರ್ಶದ ಸಮಸ್ಯೆ. ಪರಾಗಸ್ಪರ್ಶ ಅಂದ್ರೆ ಏನಿಲ್ಲ, ಹೂವು ಕಾಯಾಗೋಕೆ ಒಂದು ಪ್ರಕ್ರಿಯೆ ಅಷ್ಟೇ. ಟೊಮ್ಯಾಟೊದಲ್ಲಿ ಇದು ಒಂದೇ ಹೂವಿನೊಳಗೆ ಆಗ್ಬಿಡುತ್ತೆ, ಹಾಗಾಗಿ ಇದು ಸುಲಭ. ಆದ್ರೆ ಕೆಲವೊಂದ್ಸಲ ಇಲ್ಲೂ ಸಮಸ್ಯೆ ಆಗುತ್ತೆ. ಎಲ್ಲ ಸರಿ ಮಾಡಿದೀನಿ, ನೀರು ಕೊಟ್ಟಿದ್ದೀನಿ, ಗೊಬ್ಬರ ಹಾಕಿದ್ದೀನಿ, ಆದ್ರೂ ಹೂವು ಉದುರ್ತಿದೆಯಲ್ಲ, ಯಾಕೆ ಅಂತ ತಲೆಬಿಸಿ ಆಗಿರುತ್ತೆ. ಅದಕ್ಕೆ ಕಾರಣ ಗಿಡದ ಒಳಗಡೆ ಇರೋ ಹಾರ್ಮೋನ್ ಏರುಪೇರು. ಈ ಹಾರ್ಮೋನ್ ಸರಿಯಿಲ್ಲ ಅಂದ್ರೆ ಪರಾಗಸ್ಪರ್ಶ ಆಗಲ್ಲ, ಆರೋಗ್ಯವಾಗಿರೋ ಹೂ ಕೂಡ ಉದುರಿ ಹೋಗುತ್ತೆ. ಈ ಸಮಸ್ಯೆಗೆ NAA ಅಂತ ಹೂ ಕಟ್ಟೋಕಂತಾನೆ ಟಾನಿಕ್ ಸಿಗುತ್ತೆ, ಅದನ್ನ ಬಳಸ್ಬೋದು. ಆದ್ರೆ ಒಂದು ಮಾತನ್ನ ತಲೆಲಿಟ್ಕೊಳ್ಳಿ, ಇದು ಬಹಳ ಮುಖ್ಯ. ಈ ಟಾನಿಕ್ ಹೊಡೆಯುವಾಗ ನೆಲದಲ್ಲಿ ತೇವಾಂಶ ಅಂದ್ರೆ ಹಸಿ ಇರ್ಲೇಬೇಕು. ಒಣ ಭೂಮಿಗೆ ಸ್ಪ್ರೇ ಮಾಡಿದ್ರೆ ಗಿಡಕ್ಕೆ ಸಹಾಯ ಆಗೋ ಬದಲು ಉಲ್ಟಾ ಹೊಡ್ತಾ ಬೀಳುತ್ತೆ. ನೆನ್ಪಿಡಿ, ನೆಲ ಹಸಿ ಇರ್ಬೇಕು. ಹಾಗಾದ್ರೆ ನಾವು ಕಲಿತ ಈ 5 ವಿಷಯಗಳನ್ನ ಒಟ್ಟಿಗೆ ನೋಡ್ಬಿಡೋಣ. ನಾಳೆ ಹೊಲಕ್ ಹೋದಾಗ ಏನ್ ಚೆಕ್ ಮಾಡ್ಬೇಕು ಅನ್ನೋದಕ್ಕೆ ಇದು ಸಹಾಯ ಆಗುತ್ತೆ.
ಇದು ನಿಮ್ಮ 5 ಬೆರಳಿನ ಲೆಕ್ಕ. 1 ಬಿಸಿಲು ಚಳಿ, 2 ನೀರು, 3 ಗೊಬ್ಬರ, 4 ಕೀಟರೋಗ ಮತ್ತು 5 ಹಾರ್ಮೋನ್. ಈ 5ನ್ನು ಸರಿ ನೋಡ್ಕೊಂಡ್ರೆ ಮುಕ್ಕಾಲ್ಭಾಲು ಸಮಸ್ಯೆ ಬಗೆಹರದ ಹಾಗೆ. ನೋಡಿ, ಈ 5 ಸಣ್ಣ ಸಣ್ಣ ವಿಷಯಗಳನ್ನ ಗಮನದಲ್ಲಿ ಇಟ್ಕೊಂಡ್ರೆ ಹೂವು ಉದುರೋದು ಖಂಡಿತ ನಿಲ್ಲುತ್ತೆ. ಹೂ ಉಳಿದ್ರೆ ತಾನೇ ಕಾಯಿ ಆಗೋದು. ಕಾಯಿ ಜಾಸ್ತಿಯಾದ್ರೆ ಇಳುವರಿ ಜಾಸ್ತಿ, ಲಾಭನೂ ಜಾಸ್ತಿ. ಸ್ವಲ್ಪ ಕಾಳಜಿ ಮಾಡಿದ್ರೆ ಒಳ್ಳೆ ಬೆಳೆ ಖಂಡಿತ ನಿಮ್ ಕೈಲಿ.